ಉಭಯ ಭಾಷಾ ಅನುವಾದಕರು, ಹಾಸ್ಯ ಲೇಖಕರು, ಜೊತೆಗೆ ವ್ಯಂಗ್ಯ ಚಿತ್ರಗಾರರು ಕೂಡ. ಪೋಷಕರಾಗಿ, ಕಾರ್ಟೂನಿಸ್ಟರಾಗಿ, ಸಂಘಟಕರಾಗಿ, ಭಾಷಣಕಾರರಾಗಿ ಅತ್ಯಂತ ಸರಳ ವ್ಯಕ್ತಿತ್ವ ಮೂಡುತ್ತಾ ಇರತಕ್ಕವರು ಬೇರೊಬ್ಬರಿಲ್ಲ. ಸಾವಿರದ 1972ರಿಂದ ನಾನು ಶಿಕ್ಷಣ ರಂಗದಲ್ಲಿ ಅದೇ MA ತರಗತಿಗಳಿಗೆ ಪಾಠ ಮಾಡೋದಕ್ಕೆ ಆರಂಭಿಸಿದಂತಹ ಕಾಲಘಟ್ಟ. 1980ರಲ್ಲಿ ಹಾಸ್ಯಲೇಖನಗಳ ಮೊದಲ ಸಂಕಲನವನ್ನು ನಾನು ತಂದೆ. ಕಾರ್ಟೂನ್ ಬರಹಗಳು ಅಂತೇಳಿ ಅದಕ್ಕೆ ಹೆಸರು. ಅಂದರೆ ಭಾಷೆಯನ್ನು ಕಾರ್ಟೂನ್ನಷ್ಟು ಚುಟುಕಾಗಿ, ಕಾರ್ಟೂನ್ನಲ್ಲಿರುವಂಥ ಭಾಷೆಯಷ್ಟು ಚುಟುಕಾಗಿ ಬರಹವನ್ನು ಒಂದೆರಡು ಪ್ಯಾರಾಗ್ರಾಫ್ಗಳಿಗೆ ಸೀಮಿತಗೊಳಿಸಿ ಹಾಸ್ಯವನ್ನು ತರುವಂಥದ್ದು. ಆ ರೀತಿಯಲ್ಲಿ ನಾನು ಬರೆದೆ. KV ತಿರುಮಲೇಶ್ವರ ಅದಕ್ಕೆ ಮುನ್ನುಡಿಯನ್ನು ಬರೆದಿದ್ದರು. ಅಂದರೆ ಆ ನಂತರ 1987ರಲ್ಲಿ ನಾವು ಕಾರ್ಟೂನ್ ಕಾಸರಗೋಡು ಎನ್ನುವಂಥ ಒಂದು ಸಂಘಟನೆಯನ್ನು ಮಾಡಿದೆವು. ಅದರಲ್ಲಿ ಚಿನ್ನ ಕಾಸರಗೋಡು, ವೆಂಕಟ ಭಟ್ ಎಡನೀರು, VR ಮಧುರು, ಆಮೇಲೆ LN ರಾವ್ ಮತ್ತು ರಾಮ ಯಲ್ಲಂಗಳ, ಹೀಗೆ ಹಲವು ಮಂದಿ ನಾವೆಲ್ಲ ಒಟ್ಟು ಸೇರಿ ಆ ಒಂದು ಸಂಘಟನೆಯನ್ನು ಮಾಡಿದ್ದು. ಅದರ ಮೂಲಕ ನಾವು ಪ್ರದರ್ಶನವನ್ನು ಮಾಡಿದೆವು. ಅದು ಅಖಿಲ ಕರ್ನಾಟಕ ಮಟ್ಟದಲ್ಲಿ ಅದಕ್ಕೆ ಒಂದು ಪ್ರಚಾರ ಸಿಕ್ಕಿತು. ಆಗ ನಾವು ಗುಜ್ಜಾರಪ್ಪ, ಆಮೇಲೆ ಸುಬ್ರಹ್ಮಣ್ಯ, ಜೇಮ್ಸ್ ವಾಜೆ, ಇನ್ನೂ ಹಲವಾರು ಮಂದಿ ಕಾರ್ಟೂನಿಸ್ಟರು ಬಂದಿದ್ದರು. ಜಯಕೃಷ್ಣ TN ಅಂಥೇಳಿ ಒಬ್ಬರು ತುಂಬ ಪ್ರಬಂಧ ಇದರ ಬಗ್ಗೆ ಪ್ರಚಾರ ಬರೆದರು. ಆಮೇಲೆ ವಸಂತ ಹೊಸಬೆಟ್ಟು ಅವರು ಬಂದಿದ್ದರು. ಅವರಾಗ ಚಿಕ್ಕ ಹುಡುಗ ಅಂತ ನನ್ನ ನೆನಪು. ಅಂತ ಬಹಳ ಆಸಕ್ತಿಯಿಂದ ಎಷ್ಟು ಮಂದಿ ಅದರಲ್ಲಿ ಸೇರಿದರು. ನಂತರ ಇವರೆಲ್ಲರ ಪರಿಚಯ ನನಗೆ ಬಹಳ ಚೆನ್ನಾಗಿ ಆಯಿತು. ಆ ಜೀವನ ಶೆಟ್ಟಿ, ಹರಿಶ್ಚಂದ್ರ ಶೆಟ್ಟಿ ಇವರನ್ನೆಲ್ಲ ಕರೆಸಿ ನಾವು 4-5 ಬಾರಿ ಇಷ್ಟು ವರ್ಷಗಳಲ್ಲಿ ಕಾರ್ಟೂನ್ ಎಕ್ಸಿಬಿಷನ್ ಮತ್ತು ಕಾರ್ಟೂನು ಪಾಠ ಮಕ್ಕಳಿಗೆ ನಾವು ಹೇಳಿಕೊಟ್ಟೆವು. ಬಹಳ ಚುರುಕಾಗಿ ಕೆಲವೇ ಸೆಕೆಂಡ್ಗಳಲ್ಲಿ ಭಾವನೆಗಳನ್ನು ವ್ಯಕ್ತಪಡಿಸುವ ರೀತಿಯಲ್ಲಿ ಚಿತ್ರವನ್ನು ಬರೆಯುವಂಥ ಈ ಕ್ರಮವನ್ನು ಕಂಡು ಮಕ್ಕಳು ಬೆರಗಾಗಿದ್ದರು. ಏನೇ ಆಗಲಿ, ಈ ಕಾರ್ಟೂನ್ನ ಬಗ್ಗೆ ಅಷ್ಟು ಗೌರವ ಇಲ್ಲ. ನಾವು ನಾನು ಕನ್ನಡ ವಿಭಾಗದ PG ಮತ್ತು ರಿಸರ್ಚ್ ಸೆಂಟರ್ನ HOD ಆಗುವಲ್ಲಿವರೆಗೆ ನಾನು ದುಡಿದವನು. ಆಗ ಪಾಶ್ಚಾತ್ಯ ಗಂಭೀರ ನಾಟಕಗಳು ಮತ್ತು ವಿನೋದ ನಾಟಕಗಳನ್ನು ಕುರಿತು ಅಧ್ಯಯನ ಮಾಡಿದ್ದು. ಅದರ ಜೊತೆಗೆ ನಮ್ಮ ಕಾಳಿದಾಸನ ನಾಟಕದಿಂದಲೇ ನಾವು ಕಾಣ್ತೇವೆ. ಮತ್ತು ಯಕ್ಷಗಾನ, ಎಲ್ಲ ಲಲಿತ ಕಲೆಗಳ ಒಂದು ಸಂಗಮವಾದಂಥ ದಕ್ಷಿಣ ಭಾರತದ ಕಲೆಗಳ ಒಂದು ದೊಡ್ಡದೊಂದು ನಿಧಿಯಾದಂಥ ಯಕ್ಷಗಾನದಲ್ಲಿ ರಾಜನ ಪಾತ್ರ ಮತ್ತು ವಿದೂಷಕನ ಪಾತ್ರ, ಇವುಗಳ ಅಂತರ, ಅದರ ಬಗ್ಗೆ, ಅದರ ಆಕರ್ಷಣೆಯ ಬಗ್ಗೆ, ಅದರಿಂದ ಇನ್ನೊಂದನ್ನು ಎತ್ತಿ ಅದರ ಪ್ರಾಮುಖ್ಯತೆಯನ್ನು ಯಾವುದು ಕೂಡ ಕೆಳಗಲ್ಲ. ಅದು ಅನುಭವವನ್ನು ಕೊಡುವಲ್ಲಿ, ಸಂತೋಷವನ್ನು ಕೊಡುವಲ್ಲಿ, ನಮ್ಮನ್ನು ಯೋಚಿಸುವಂತೆ ಮಾಡುವಲ್ಲಿ, ಕಥೆಯನ್ನು ಮನದಟ್ಟು ಮಾಡುವಲ್ಲಿ ಈ ರಾಜಪಾತ್ರವು ವಿದೂಷಕ ಪಾತ್ರವು ಒಂದೇ ರೀತಿಯಲ್ಲಿ ದುಡಿಯುವಂಥವು. ಅದೇನು ವಿದೂಷಕ ಈ ಪಾಶ್ಚಾತ್ಯ ಗಂಭೀರ ನಾಟಕದಲ್ಲಿ ನೋಡಿದಾಗ ಅದರಲ್ಲಿ ಜಾರಿ ಬಿದ್ದು ಯಾರಾದರೂ ನಗುವ ಹಾಗೆ ಮಾಡೋದು ಮುಂತಾಗಿ ಸುಮ್ಮನೆ ಸಣ್ಣ ಪುಟ್ಟ ಈ ಹಾಸ್ಯದ ರೀತಿಗಳು ಇವೆ. ಅದು ವ್ಯಕ್ತಿತ್ವಕ್ಕೆ ಕುಂದು ತರುವಂಥದ್ದು. ಇದು ನಮ್ಮ ದೇಶದಲ್ಲಿನ ನಾಟಕಗಳ ಪರಂಪರೆ, ಸಂಸ್ಕೃತಿಯಿಂದ ಬಂದಿರುವಂಥದ್ದು. ನಂತರದ ನಾಟಕಗಳ ಬೆಳವಣಿಗೆ ಎಲ್ಲ ನೋಡಿದರೆ ಬಹಳ ದುಡಿಮೆ ಇಲ್ಲಿ ಕಾಣಿಸ್ತದೆ. ಇದರಲ್ಲಿ ಒಂದು ಭಾರತೀಯತೆ ಹೆಚ್ಚು ಹೊಡೆದು ಕಾಣ್ತದೆ. ಹಾಗಾಗಿ ಇರಲಿ, ನಾವು 1987ರಲ್ಲಿ ಈ ಕಾರ್ಟೂನು ಕಾಸರಗೋಡು ಎನ್ನುವಂಥ ಸಂಘಟನೆಯನ್ನು ಮಾಡಿದ್ದು. ಆನಂತರ 1998ರಲ್ಲಿ ನಾನು ಬಹಳ ಶ್ರಮಪಟ್ಟು ಒಂದು ಪುಸ್ತಕವನ್ನು ಸಂಪಾದಿಸಿದೆ. ಅದರಲ್ಲಿ ಹಾಸ್ಯ ಲೇಖನಗಳು, ನಮ್ಮ ಕಾಸರಗೋಡಿನ ಕಾರ್ಟೂನಿಸ್ಟರ ಚಿತ್ರಗಳು, ಆಮೇಲೆ ಕೆಲವು ಫೋಟೋಗಳು ಹೀಗೆಲ್ಲ ಮಾಡಿಕೊಂಡು, ಅದು ಒಂದು ರೀತಿಯಲ್ಲಿ ಓರೆಗೆರೆ ಬರಹ ಅಂತೇಳಿ ಅದಕ್ಕೆ ಹೆಸರು. ಓರೆಗೆರೆ ಅಂತೇಳಿ ಹೆಸರು ಅದು ನಾನೇ ಕೊಟ್ಟದ್ದು. ನನಗೆ ಕಾರ್ಟೂನ್ನ ಬಗ್ಗೆ ಚಿಂತಿಸುವಾಗ ಒಂದು ವಿಷಯ ಯಾವಾಗಲೂ ನೋವನ್ನು ಕೊಡುವಂಥದ್ದು ಏನು ಅಂತ ಹೇಳಿದರೆ, ಕಾರ್ಟೂನಿಸ್ಟರು ಕೆಲವರು ವ್ಯಂಗ್ಯ ಚಿತ್ರಗಳನ್ನು ಬರೀತಾರೆ. ವ್ಯಂಗ್ಯ ಅಲ್ಲ, ಹಾಸ್ಯ ಅಂಥೇಳಿ ನಾನು ಯಾವಾಗಲೂ ಪ್ರತಿಪಾದಿಸ್ತಾ ಬಂದಿದ್ದೇನೆ. ನಮಗೆ ವ್ಯಂಗ್ಯ ಅಲ್ಲ,
ಉತ್ಪ್ರೇಕ್ಷೆ ತಾನೇ ಕಾರ್ಟೂನ್ನಲ್ಲಿ ಇರುವಂಥದ್ದು, ಗೆರೆಗಳಲ್ಲೂ ಮಾತುಗಳಲ್ಲೂ ಉತ್ಪ್ರೇಕ್ಷೆ. ಅದರಲ್ಲಿ ವ್ಯಂಗ್ಯ ತರುವಂಥದ್ದು, ವ್ಯಂಗ್ಯ ಎನ್ನುವಂಥದ್ದು ಈಗ ಪೀತಪತ್ರಿಕೋದ್ಯಮ ಮುಂತಾಗಿ ಈ ಹೊಸ ವರಸೆಯಲ್ಲಿ ರಾಜಕಾರಣಿಗಳು ಹೆಚ್ಚಾಗಿ ಉಪಯೋಗಿಸುವಂಥದ್ದು. ಕಾರ್ಟೂನಿಸ್ಟರು ನನ್ನ ಮಟ್ಟಿಗೆ ಅವರಲ್ಲಿ ಕಂಡಂಥ ಒಳ್ಳೆಯ ಗುಣಗಳು ಏನು ಅಂತ ಹೇಳಿದರೆ, ನೀವು ಯಾರನ್ನೇ ನೋಡಿ, ಯಾವುದೇ ಸಾಹಿತ್ಯ ವಿಭಾಗವನ್ನು ನೋಡಿ, ಕಾರ್ಟೂನಿಸ್ಟರದ್ದು ಒಂದು ಪ್ರತ್ಯೇಕ. ಅವರು ಹೆಚ್ಚು ಪ್ರಚಾರವನ್ನು ಬಯಸುವಂಥವರಲ್ಲ, ಯಾವುದೇ ಪ್ರಶಸ್ತಿಯ ಹಿಂದೆ ಹೋಗುವಂಥವರಲ್ಲ, ಆದರೆ ಬಹಳ ಗಂಭೀರವಾಗಿ ಚಿಂತಿಸುವಂಥವರು, ಆದರೆ ಹಾಸ್ಯವಾಗಿ ಅದನ್ನು ಪರಿವರ್ತಿಸಬಲ್ಲಂಥವರು, ಕಡಿಮೆ ಮಾತನಾಡುವವರು, ದೊಡ್ಡ ಭಾಷಣಗಾರರು ಏನೂ ಅಲ್ಲ. ಈಗ ಕೆಲವರು ಇದ್ದಾರೆ, ಆದರೂ ಕೂಡ ಅದರಲ್ಲಿ ಜನರೊಂದಿಗೆ ದೊಡ್ಡ ವೇದಿಕೆಗಳಲ್ಲಿ ಮುಖಾಮುಖಿ ಆಗುವಂಥ ಒಂದು ದೊಡ್ಡ ಉತ್ಸಾಹ ಅಂತ ಆಸೆಗಳು ಕಾರ್ಟೂನಿಸ್ಟ್ರಿಗೆ ಇಲ್ಲ. ರಾಜಕೀಯದಲ್ಲಿಯೂ ಕೂಡ, ಅಂದರೆ ಪಕ್ಷ ರಾಜಕೀಯದ ಹುಚ್ಚು ಅವರಿಗಿಲ್ಲ. ನಾಟ್ ಕಮಿಟೆಡ್, ಅಂದರೆ ಯಾವುದಕ್ಕೂ ಕೂಡ ಅವರು ತಮ್ಮನ್ನು ಬಲಿ ಕೊಟ್ಟುಕೊಳ್ಳದೆ, ಅಂದರೆ ತಮ್ಮಷ್ಟಕ್ಕೆ ತಾವು ಇರುವಂಥವರು, ನಿರುಪದ್ರವಿಗಳು ಮತ್ತು ಅವರು ಅಭಿಮಾನಿಗಳು, ರಾಷ್ಟ್ರದ ಬಗ್ಗೆ ಅಭಿಮಾನ ಇರುವಂಥವರು, ದೇಶಭಕ್ತರು. ಹೀಗೆ ಸುಮಾರು ಒಳ್ಳೆಯ ಗುಣಗಳಿವೆ. ಇವತ್ತು ಏನಾಗಿದೆ ಅಂದರೆ, ಒಳ್ಳೆಯ ಗುಣಗಳನ್ನೇ ದೌರ್ಬಲ್ಯ ಅಂತ ಹೇಳಿ ಭಾವಿಸುವಂಥ ಒಂದು ಸ್ಥಿತಿ ಇದೆ. ಅದರಿಂದಾಗಿಯೇ ಈಗ ಚಿಕ್ಕ ಪುಟ್ಟ ಮಕ್ಕಳು ಕೂಡ ಹಾಸ್ಯವನ್ನು ಬಯಸದೆ ಗಂಭೀರವಾಗುತ್ತಾ ಹೋಗುತ್ತಾರೆ. ದೊಡ್ಡ ಸಾಹಿತಿಗಳು ಅವರು ಒಂದೆರಡು, ಈಗ ಸಾಹಿತಿಗಳು ಒಳ್ಳೊಳ್ಳೆಯ ಸಾಹಿತಿಗಳಿದ್ದಾರೆ, ಆದರೆ ಅವರ ಪುಸ್ತಕಗಳು ಪರಿಣಾಮ ಬೀರ್ತವೆ. ಆದರೆ ಕೆಲವು ದೊಡ್ಡ ದೊಡ್ಡ ಹೆಸರನ್ನು ಗಳಿಸಿದಂಥ ಸಾಹಿತಿಗಳ ಪುಸ್ತಕ ಅಲ್ಲ ಪರಿಣಾಮವನ್ನು ಬೀರುವುದು. ಅವರು ಹೇಳುವಂಥ, ಉದುರಿಸುವಂಥ ಒಂದೊಂದು ಮಾತುಗಳು, ಆ ಮಾತುಗಳ ಮೇಲಿಂದಲೇ ಇಡೀ ಸಮಾಜದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತದೆ. ಅದರಿಂದ ಯಾವುದೋ ಒಂದು ರೀತಿಯ ಒಂದು ಖುಷಿಯನ್ನು ಅವರು ಪಡೀತಾರೆ, ಯಾರನ್ನಾದರೂ ನೋಯಿಸುವುದು, ಕೆರಳಿಸುವುದು ಮುಂತಾಗಿ. ಆದರೆ ಕಾರ್ಟೂನಿಸ್ಟರು ಹಾಗೆ ಮಾಡೋದಿಲ್ಲ. ಅವರು ಎಂಥ ಒತ್ತಡ ಇದ್ದರೂ ಕೂಡ ಅತ್ಯಂತ ಸರಳವಾಗಿಯೇ ಇರ್ತಾರೆ, ತುಂಬ ತಾಳ್ಮೆಯಿಂದ ಬರೀತಾರೆ. ಅವರು ಚಿತ್ರಕಾರರು ಹೌದು, ಸಾಹಿತಿಗಳು ಹೌದು. ಅವರ ಸಾಹಿತ್ಯದ ಅಭಿವ್ಯಕ್ತಿಯ ಕ್ರಮ ಎನ್ನುವಂಥದ್ದು ತೂಕದ, ಲೆಕ್ಕಾಚಾರದ, ಕೆಲವೇ ಮಾತುಗಳಲ್ಲಿ ಅದರ ಮುಖ್ಯ ಆಶಯ ಹೊರಹೊಮ್ಮುವಂತೆ ಮಾಡುವ ಒಂದು ತಾಕತ್ತಿರುವಂಥ, ಅವರೇನೋ ಸಣ್ಣ ಸಾಹಿತಿಗಳು ಅಂತ ಹೇಳಿ ಭಾವಿಸಬೇಡಿ. ಹಾಗಾಗಿ ನಾನು ವ್ಯಂಗ್ಯ ಅಲ್ಲ, ಶುದ್ಧವಾದ ಹಾಸ್ಯ ಬೇಕು ಅಂತ ಹೇಳಿ ನಾನು ಆ 98ರ ಓರೆಗೆರೆ ಬರಹದಲ್ಲಿ ಒಂದು ಲೇಖನವನ್ನು ಬರೆದಿದ್ದೇನೆ. ಆ 98ರ ತನಕ ಬಂದಂತಹ ಎಲ್ಲ ತುಷಾರಗಳನ್ನು ಅಧ್ಯಯನ ಮಾಡಿದ್ದೇನೆ. ಅದರಲ್ಲಿರುವಂಥ ತುಂಬ, ಯಾರಿಗಾದರೂ ಬೇಸರ ಆದಿತ್ತು, ಅದರಲ್ಲಿರುವಂಥ ಕಾರ್ಟೂನ್ಗಳನ್ನು ಮಾತ್ರ ಕತ್ತರಿಸಿ ಅಂಟಿಸಿ ಒಂದು ಪುಸ್ತಕ ಮಾಡಿ, ಅದನ್ನು ಬೇರೆ ಬೇರೆ ವಿಭಾಗಗಳೆಲ್ಲ ಆಗಿ ಮಾಡಿ, ಹೇಗೆ ಒಂದು ರಾಜಕೀಯದ ವಿಷಯ ಅದರಲ್ಲಿದೆ, ಹೇಗೆ ಸಮಾಜದ ವಿಷಯ ಇದೆ, ಹೇಗೆ ಅದರಲ್ಲಿ ದೌರ್ಜನ್ಯಗಳ ವಿಷಯ ಇದೆ, ಹೇಗೆ ಅದರಲ್ಲಿ ಅಪರಾಧಗಳ ಜಗತ್ತಿದೆ, ಹೇಗೆ ಅದರಲ್ಲಿ ಬೇರೆ ಬೇರೆ ಮುಖಗಳಲ್ಲಿ ಒಂದು 10-20 ರೀತಿಯಲ್ಲಿ ವಿಶ್ಲೇಷಣೆ ಮಾಡಿ ಪ್ರಬಂಧವನ್ನು ಬರೆದಿದ್ದೇನೆ ಅದರಲ್ಲಿ. ಅಂದರೆ ಒಂದು ಅರ್ಥದಲ್ಲಿ ಆ ಕಾಲದ ಅಲ್ಲಿ ಅದು ಕಾರ್ಟೂನುಗಳ ಬಗೆಗೆ ಒಂದು ಆಳವಾದ ವಿಮರ್ಶಾತ್ಮಕವಾದಂಥ ನೋಟ ಅಂತಲೂ ಹೇಳ್ಬೋದು. ಇವತ್ತಿಗೂ ನಾನು ಕಾರ್ಟೂನಿಸ್ಟನ್ನು ತುಂಬ ಪ್ರೀತಿಸ್ತೇನೆ. ನಾನು ಆಗಲೇ ಹೇಳಿದಂತೆ ಅವರ ಮಾತು ಕಡಿಮೆ, ದೊಡ್ಡ ಗಂಭೀರವಾದಂಥ ಅಧ್ಯಯನವನ್ನು ಬಯಸುವಂಥವರಲ್ಲ. ನಾನು ಆಗಲೇ ಹೇಳಿದೆ, ಈಗ ನಾನು MAಗೆಲ್ಲ ಕಲಿಸ್ತಾ ಇರುವಾಗ ಬಹಳ ಗಂಭೀರವಾದಂಥ ದೊಡ್ಡ ದೊಡ್ಡ ವಿಷಯಗಳು, ಈಗ ನ್ಯಾಕ್ ಎಕ್ರಿಟೇಷನ್ ಅಂದರೆ UGCಯ ಒಂದು ನೆರಳಿನಲ್ಲಿ ಕಾಲೇಜುಗಳಲ್ಲೂ ನಡಿಬೇಕು, ಅದಕ್ಕೆ ಸರ್ಟಿಫಿಕೇಟ್ಗಳು ಬೇಕು. ನ್ಯಾಷನಲ್ ಅಸೆಸ್ಮೆಂಟ್ ಆ್ಯಂಡ್ ಎಕ್ರಿಟೇಷನ್ ಕೌನ್ಸಿಲ್, NAC ಅಂತ ಹೇಳಿ, ಅದೊಂದು ಪಿಯರ್ ಕಮಿಟಿ ಪ್ರತಿಯೊಂದು ರಾಜ್ಯದಲ್ಲೂ ಇರುವಂಥ ಕಾಲೇಜುಗಳಲ್ಲಿ ಅಲ್ಲಿ ಪ್ರೊಫೈಲನ್ನು ತಯಾರು ಮಾಡಿ, ಆಮೇಲೆ ಅಲ್ಲಿರುವಂಥ ಅಧ್ಯಾಪಕರು ಅಥವಾ ಅಲ್ಲಿನ ಶಿಕ್ಷಣ ವರ್ಗ ಎಂತೆಂತಹ ದೊಡ್ಡ PhD ಮುಂತಾಗಿ ಅಧ್ಯಯನ ಅವರು ಏನೇನು ಮಾಡಿದ್ದಾರೆ, ಪಬ್ಲಿಕೇಷನ್ಗಳು ಏನೇನು, ಮತ್ತು ವಿದ್ಯಾರ್ಥಿಗಳ ಮೇಲೆ ಎಂಥ ಪರಿಣಾಮ ಆಗ್ತದೆ, ಅದರ ಫೀಡ್ಬ್ಯಾಕ್, ವಿದ್ಯಾರ್ಥಿಗಳು ಎಂಥ ಅಭಿಪ್ರಾಯಗಳನ್ನು ಹೇಳ್ತಾರೆ, ಹೀಗೆಲ್ಲ ಒಂದು ಶಿಕ್ಷಣ ರಂಗವನ್ನು ಉನ್ನತೀಕರಿಸಬೇಕು, ಕಾಲೇಜುಗಳನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೋಗಬೇಕು ಎನ್ನುವಂಥ ಉದ್ದೇಶದಿಂದ ಮಾಡಿರುವಂಥದ್ದು. ಅದರಲ್ಲಿ ಮಾತ್ರ ಸಾಂಪ್ರದಾಯಿಕ ಕೋರ್ಸುಗಳ ಬಗ್ಗೆ ಹೆಚ್ಚು, ಅಂದರೆ ಸಾಂಪ್ರದಾಯಿಕ ವಿಷಯಗಳ ಅಧ್ಯಯನ
ಅದ್ರ ಬಗ್ಗೆ ಮೊದಲು ಹೆಚ್ಚೆಚ್ಚು ಆಳವಾಗಿ ಅಧ್ಯಯನ ಆಗ್ತಿತ್ತು. ಮುಂದೆ ಮುಂದೆ ಏನಾಯಿತು ಅಂತ ಹೇಳಿದರೆ, ಇದು ಖಾಸಗಿ ಕಾಲೇಜುಗಳು, ಶಿಕ್ಷಣ ಸಂಸ್ಥೆಗಳು ಹೆಚ್ಚುತ್ತಾ ಬಂದಂತೆ ಅವುಗಳು ಈ ಸರ್ಕಾರಿ ಕಾಲೇಜುಗಳನ್ನು ಎಲ್ಲ ಮೀರುತ್ತಾ ಬಂದ ಹಾಗೆ ಏನಾಯಿತು ಅಂದರೆ ಉದ್ಯೋಗಮುಖಿ ಶಿಕ್ಷಣವನ್ನು ತಂದಿತ್ತು. ಉದ್ಯೋಗಮುಖಿ ಶಿಕ್ಷಣ ಅಂಥೇಳಿ ಆದಮೇಲೆ ನಾನು ಆಗಲೇ ಹೇಳಿದೆ, ಸಮಾಜದೊಂದಿಗೆ ಬೆರೆಯುವಂಥ ಅಗತ್ಯ ಆ ಮಕ್ಕಳಿಗೆ ಇರುವುದಿಲ್ಲ. ಯಾವುದೋ ಒಂದೊಂದು ಕಚೇರಿಯಲ್ಲಿ ಅವರು ಬಂಧಿತರಾಗಿ ಸಂಬಳಕ್ಕೆ ಕಾಯುವಂಥದ್ದು, ಒಂದು ಸರಿಯಾದ ಜೀವನ ಕ್ರಮವನ್ನು ಕಂಡುಕೊಳ್ಳುವಂಥದ್ದು, ಆಮೇಲೆ ಸಾಲ ತೆಗೆದು ಕಾರು ಮುಂತಾದವುಗಳನ್ನು ಪಡೆಯುವಂಥದ್ದು, ಅಂದರೆ ಅಂದಂದಿನ ಸಂಪಾದನೆಯನ್ನು ಅಂದಂದಿಗೆ ಉಪಯೋಗಿಸಿಕೊಳ್ಳುವಂಥದ್ದು, ಸಾಧ್ಯ ಇದ್ದರೆ ಸ್ವಲ್ಪ ಹಣವನ್ನು ತೆಗೆದಿಡುವುದು ಮುಂತಾಗಿ ಒಂದು ಸುಭದ್ರತೆ ಇಲ್ಲದಂತಹ ಉದ್ಯೋಗ, ಯಾವಾಗಲೂ ಕಿತ್ತು ಹಾಕಬಹುದು, ಯಾವಾಗಲೂ ತನ್ನ ಅಗತ್ಯ ಔಟ್ಡೇಟೆಡ್. ಈಗ ನೋಡಿ, ಈಗ AI ಬಂದ ಮೇಲೆ ಏನಾಗ್ತದೆ ಅಂತ ಗೊತ್ತಿಲ್ಲ. ನಾವು AI ಬಂದ ಮೇಲೆ ಚಿಕ್ಕ ಮಕ್ಕಳು ಕೂಡ ಅದರಲ್ಲಿ ತುಂಬ ಪ್ರವೃತ್ತರಾಗಿದ್ದಾರೆ ಮತ್ತು ಅದರಿಂದ ಏನು ಮಾಡಬಲ್ಲರು. ಭಾಷೆಗಳ ಅಗತ್ಯ ಇಲ್ಲ. ನೀವು ಒಂದು ಭಾಷೆಯಲ್ಲಿ ಒಂದು 4 ವಿಷಯವನ್ನು ಕೊಟ್ಟರೆ ಅದೊಂದು ಒಳ್ಳೆಯ ಒಂದು ಡ್ರಾಫ್ಟ್, ಒಂದು ಅರ್ಜಿ ನಮೂನೆ ಅದು ಮಾಡಿಕೊಡ್ತದೆ. ಒಂದೇ ಕ್ಷಣದಲ್ಲಿ ಅದು ಇತರ ಭಾಷೆಗಳಿಗೆ ಅನುವಾದ ಮಾಡಿಕೊಡ್ತದೆ. ನಾನು ಪ್ರಾಂಶುಪಾಲನಾಗಿದ್ದಾಗ ಒಂದು ಕಾಗದ ಪತ್ರ ವ್ಯವಹಾರಕ್ಕೆ ಬೇಕಾಗಿ ಭಾಳ ಕಷ್ಟಪಡಬೇಕಾಗಿ ಬರ್ತಿತ್ತು. 2-3 ಸಲ ಬರೆದು ಅದನ್ನು ತಿದ್ದಬೇಕಾಗಿ ಬರ್ತಿತ್ತು. ಈಗ ಅಂಥ ಯಾವುದೇ ಸಮಸ್ಯೆ ಇಲ್ಲ. ಭಾಷೆಗಳು ಬೇಡ, ಚಿತ್ರಗಳನ್ನು ಬರೀತದೆ. ಚಲಿಸುವ ಚಿತ್ರಗಳ ಮೂಲಕ ಸಿನಿಮಾ ರಂಗದಲ್ಲಿ ಕಾರ್ಟೂನ್ಗಳು ಎಲ್ಲೆಲ್ಲಿಗೆ ಮುಟ್ಟಿದೆ ಎನ್ನುವುದನ್ನು ನೀವು ಕಾಣ್ಬೋದು. ಆದ್ದರಿಂದ ಕಾರ್ಟೂನ್ ರಂಗವು ಕೂಡ ಬಹಳಷ್ಟು ತಾಂತ್ರಿಕವಾದಂತಹ ಇದು ಹಿನ್ನೆಲೆಗಳನ್ನು ಉಪಯೋಗಿಸಿಕೊಂಡು ಬದಲಾಗುತ್ತಾ ಇವೆ. ಈ ಕಾಲದಲ್ಲಿ ಕಾರ್ಟೂನಿಸ್ಟರ ಮೇಲೆ ಇನ್ನೂ ಹೆಚ್ಚು ಜವಾಬ್ದಾರಿ ಇದೆ. ಅವರು ಹೆಚ್ಚು ದುಡಿಬೇಕಾಗಿದೆ. ನಮ್ಮ ಗುಜ್ಜಾರಪ್ಪ ಅವರು ಹೇಗೆ ದುಡಿತಾ ಇದ್ದಾರೆ ಎಂದು ನೋಡಿದರೆ, ಹಾಗೆ ಇವತ್ತಿನ ಅಂಥ ಭರವಸೆಯನ್ನು ಹುಟ್ಟಿಸುವಂಥ ಚಿಕ್ಕ ಕಾರ್ಟೂನಿಸ್ಟರು ಈಗ ಬೆಳೀತಾ ಇಲ್ಲ. ಅವರು ಅದನ್ನೆಲ್ಲ ಗಳಿಸಬೇಕು ಅಂಥೇಳಿ ನಾನು ಭಾವಿಸ್ತೇನೆ. ಏನಿದ್ದರೂ ಕಾರ್ಟೂನ್ಗಳನ್ನು ನಾನು ಹೆಚ್ಚು 1000 ಒಳಗೆ ಕಾರ್ಟೂನ್ಗಳನ್ನು ಬರೆದಿದ್ದೇನೆ. ಫೇಸ್ಬುಕ್ಕಿನಲ್ಲಿ ನಾನು ಪ್ರಕಟಿಸ್ತಾ ಬಂದೆ. ನಾನು ಯಾವುದೇ ಪುಸ್ತಕಗಳನ್ನು ಪ್ರಕಟಿಸುವುದಲ್ಲದೆ ಪತ್ರಿಕೆಗಳಿಗೆ ಲೇಖನಗಳನ್ನು ಕೊಡುವಂಥದ್ದಿಲ್ಲ. ವಿದ್ಯಾರ್ಥಿ ದೆಸೆಯಲ್ಲಿ ಹಲವು ರಾಜ್ಯ ಮಟ್ಟದ ಸ್ಪರ್ಧೆಗಳಲ್ಲಿ, ಪ್ರಬಂಧ ಸ್ಪರ್ಧೆ, ಹಾಗೆ ಕವಿತಾ ಸ್ಪರ್ಧೆ, ಇದರಲ್ಲೆಲ್ಲ ನಾನು ಗೆದ್ದು ಆ ಕಾಲಘಟ್ಟದಲ್ಲಿ ನನಗೆ ಫೀಸ್ ಕಟ್ಟುವುದಕ್ಕೆ, ಅಂದರೆ ಪ್ರತಿ ತಿಂಗಳು 10-10.5 ರೂಪಾಯಿ ಎಲ್ಲ ಫೀಸ್ ಕಟ್ಟಬೇಕಾಗಿತ್ತು. ಅದಕ್ಕೆ ಬೇಕಾದಂಥ ಸಂಪಾದನೆ, ಈ ರೀತಿ ಲೇಖನಗಳನ್ನು ಸ್ಪರ್ಧೆಗಳಲ್ಲಿ 1st 2nd ಬರುವುದರ ಮೂಲಕ ನಾನು ಸಂಪಾದಿಸ್ತಲೂ ಇದ್ದೆ. ಹಾಗೆಲ್ಲ ಬಹಳ ಕಷ್ಟ. ನಾನು ಹೇಳಿದೆ ಆಗ ಚಿಕ್ಕಂದಿನಲ್ಲಿ ನಾವು ರೇಷನ್, ಅದು ಯಾಕೆ ಅಂತ ಹೇಳಿದರೆ ಯುದ್ಧಾನಂತರದ ನಾವು ಮಕ್ಕಳು ಅಲಸಂಡೆ ಹಾಗೆ ಭಾಳ ಪೀಚಾಗಿ ಇದ್ದಂಥವರು. ಈಗ ನಾನು ಕೂಡ ಅಂಥವನ್ನೇ. ತುಂಬ ಮಂದಿ ನನ್ನ ವಯಸ್ಸಿನವರು ತುಂಬ ಆರೋಗ್ಯವಂತರಲ್ಲ, ಅಂದರೆ ದೈಹಿಕವಾಗಿ ಪುಷ್ಟರಲ್ಲ, ಆರೋಗ್ಯ ಇರಬಹುದು. ಆಗ ಊರ ಹಸುಗಳೆಲ್ಲ ಇದ್ದವು, ಒಳ್ಳೆಯ ಹಾಲೆಲ್ಲ ಸಿಗ್ತಾ ಇತ್ತು, ಒಳ್ಳೆಯ ಪ್ರಕೃತಿ ಇತ್ತು. ಇವತ್ತು ಹಳ್ಳಿಗಳನ್ನು ನಗರದ ಹಾಗೆ ಪರಿವರ್ತಿಸಬೇಕು ಅಂತೇಳಿ ಹೊರಟು ಹಳ್ಳಿಗಳೇ ಒಂದು ಕಾರ್ಟೂನ್ನ ಹಾಗೆ ಆಗಿ ಹೋಗಿವೆ. ಇಂಥ ಸ್ಥಿತಿಯಲ್ಲಿ ನಾವು ಇದ್ದೇವೆ. ನನಗೆ ಕಾಣ್ತದೆ ಕಾರ್ಟೂನಿಸ್ಟರು ಇನ್ನೂ ಸ್ವಲ್ಪ ಗಂಭೀರವಾಗಿ ಅವರು ದುಡಿದರೆ ಎಷ್ಟೆಷ್ಟೋ ಒಳ್ಳೆಯ ವಿಷಯಗಳನ್ನು ತಮ್ಮ ಕಾರ್ಟೂನ್ಗಳಿಗೆ ವಸ್ತುವಾಗಿ ತೆಗೆದುಕೊಂಡು ಅವರು ಒಳ್ಳೆಯ ಪ್ರತಿಕ್ರಿಯೆಗಳನ್ನು ಈ ಸಮಾಜ ಅದು ಪ್ರಕಟಿಸುವಂತೆ ಆದರೆ ಖಂಡಿತವಾಗಿಯೂ ಸಮಾಜವನ್ನು ತಿದ್ದಬಹುದು, ಒಳ್ಳೆಯ ಒಂದು ರಾಷ್ಟ್ರವನ್ನು ಕಟ್ಟಬಹುದು ಅಂತೇಳಿ ನನಗೆ ಅನ್ನಿಸ್ತದೆ. ಮತ್ತು ಅದೇ ನಾನು ಕೆಲವು ವಿವರಗಳನ್ನು ಹೇಳಿದೆ. ಈ ಸಂದರ್ಭದಲ್ಲಿ ನನಗೆ ನೆನಪಾದದನ್ನೆಲ್ಲ ಹೇಳಿದೆ. ನನಗೆ ಏನು ನನ್ನ ಮಾತುಗಳು ಅದು ಏನೋ ದೊಡ್ಡ ಒಂದು ಪರಿಣಾಮ ಬೀರಬೇಕು ಎನ್ನುವಂಥ ಆಸೆ ಇಲ್ಲ. ಆದರೆ ಕಾರ್ಟೂನಿಸ್ಟರ ಬಗ್ಗೆ ಇತರ ಸಾಹಿತಿಗಳಿಗಿಂತ ಹೆಚ್ಚು ಭರವಸೆ ನನಗಿದೆ. ಯಾಕೆ ಅಂತ ಹೇಳಿದರೆ, ಸಾಹಿತಿಗಳು ಯಾರಿಂದಲೋ ವಿಮರ್ಶೆಯನ್ನು ನಿರೀಕ್ಷಿಸ್ತಾರೆ, ಹೊಗಳಿಕೆಯನ್ನು ನಿರೀಕ್ಷಿಸ್ತಾರೆ. ಆಮೇಲೆ ದೊಡ್ಡ ದೊಡ್ಡ ಪ್ರಶಸ್ತಿಗಳ ಹಿಂದೆ ಬೇಡ ಎಂದರೂ ಅವುಗಳ ಹಿಂದೆ ಅವರು ಹೋಗುತ್ತಾರೆ, ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ, ಅದಕ್ಕೆ ಅನುದಾನಗಳನ್ನು ಬಯಸದೇ ಇರೋದಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ಪ್ರಪಂಚ ಆಗಿದೆ, ಸಮಾಜ ಆಗಿದೆ, ಇವತ್ತಿನ ಶಿಕ್ಷಣವೇತ್ತರ ವಲಯ ಆಗಿದೆ, ಇವತ್ತಿನ ಒಂದು ಕ್ರಮವೇ ಬದಲಿದೆ. ಹಾಗಾಗಿ ಒಂದು ಪ್ರದರ್ಶನ ಯುಗ ಅಂಥೇಳಿ ನಾವು ಕಾಣ್ತೇವೆ. ಒಂದು ಮದುವೆ ಸಮಾರಂಭಕ್ಕೋ ಇನ್ಯಾವುದಕ್ಕೂ ನಾವು ಹೋದರೆ ಅಲ್ಲಿ ಎಲ್ಲ ನಾವು ನಿನ್ನೆ ಕಂಡಂತೆ ಇದ್ದಂಥವರೆಲ್ಲ ಇವತ್ತು ಪಾರ್ಲರಿಗೆ ಹೋಗಿ ಅವರು ಪುರುಷರು ಸ್ತ್ರೀಯರು ಎಲ್ಲ ಬದಲಾಗಿ ನಮಗೆ ಅವರ ಎಷ್ಟೋ ಸಂದರ್ಭಗಳಲ್ಲಿ ಅವರ ಗುರುತೇ ಸಿಕ್ಕುವುದಿಲ್ಲ. ಅವರು ಅಂಥವರ ತಮ್ಮಂದಿರೋ ತಂಗಿಯಂದಿರೋ ಇರ್ಬೋದು ಅಂಥೇಳಿ ನಮಗೆ ಭಾಸವಾಗ್ತದೆ. ತಮಾಷೆಗೆ ಹೇಳೋದಿದ್ದರೆ ಕೆಲವರು ಅವರ ಮಕ್ಕಳ ಹಾಗೆ ಆಗುತ್ತಾರೆ ಅಂತಲೂ ಕಾರ್ಟೂನಿಸ್ಟರು ಕೆಲವರು ಹೇಳ್ಯಾರು.
ಏನೇ ಇರಲಿ, ಈ ಕಾಲ ಮತ್ತು ನಮ್ಮ ಮುಂದಿನ ಭವಿಷ್ಯ, ರಾಷ್ಟ್ರದ ಆರೋಗ್ಯ, ಮನುಷ್ಯನ ಮನಸ್ಥಿತಿಯಲ್ಲಿ ಆಗಬೇಕಾದಂತಹ ಬದಲಾವಣೆ, ನಮ್ಮಲ್ಲಿ ಭಾವನಾತ್ಮಕತೆ ಬೇಕು, ಕನಸುಗಳು ಇರಬೇಕು, ಆಮೇಲೆ ಉತ್ಪಾದಕತೆ ಇರಬೇಕು, ನಾವು ಧನಾತ್ಮಕವಾಗಿ ಚಿಂತಿಸಬೇಕು, ನಮ್ಮ ಮಕ್ಕಳನ್ನು ಆ ರೀತಿಯಲ್ಲಿ ಬೆಳೆಸಬೇಕು ಎನ್ನುವಂಥದ್ದು ಇವತ್ತಿನ ಅಗತ್ಯ ಅಂತ ಹೇಳಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೇನೆ.